ಎಲ್ಲರಿಗೂ ನಮಸ್ಕಾರ. ಸ್ಪಂದನ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ದಿನದ ಪ್ರಮುಖವಾದ ಅಪ್ಡೇಟ್ ಎಂದರೆ ಇದು ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿರುವಂತಹ ಒಂದು ವಿಶೇಷ ವರದಿಯಾಗಿದೆ. ಇದು ಪತ್ರಿಕೆಯಲ್ಲಿ ಬಂದಿರುವಂತಹ ಒಂದು ವರದಿಯಾಗಿದ್ದರೂ ಕೂಡ ಈ ಒಂದು ವಿಷಯ ನಿಮ್ಮ ಪ್ರತಿಯೊಬ್ಬರೆಲ್ಲರಿಗೂ ಗೊತ್ತಿರಲಿ ಎಂದು ಈ ವಿಷಯವನ್ನು ನಿಮಗೆಲ್ಲ ತಿಳಿಸುತ್ತಿದ್ದೇನೆ. ಅದೇನೆಂದರೆ, ರಾಜ್ಯಪಾಲರ ಅಂಗಳಕ್ಕೆ ಮತ್ತೆ ಒಳ ಮೀಸಲು. ಎಜೆ ನೀಡಿದ 14 ಪುಟಗಳ ವಿವರಣೆ ಸಹಿತ ಮಸೂದೆ ಅಂಕಿತಕ್ಕೆ ಕಳುಹಿಸಿದ ರಾಜ್ಯ ಸರ್ಕಾರ. ಸ್ನೇಹಿತರೆ, ಈಗಾಗಲೇ ರಾಜ್ಯ ಸರ್ಕಾರವು ರಾಜ್ಯಪಾಲರಿಗೆ ಪರಿಶಿಷ್ಟ ಜಾತಿಯೊಳಗೆ ಒಳ ಮೀಸಲಾತಿಯನ್ನು ಕಲ್ಪಿಸಲು ಒಂದು ಮಸೂದೆಯನ್ನು ರಾಜ್ಯಪಾಲರಿಗೆ ಕಳುಹಿಸಿತ್ತು. ಆದರೆ ರಾಜ್ಯಪಾಲರು 22 ಮಸೂದೆಯಲ್ಲಿ 19 ಮಸೂದೆಗಳಿಗೆ ಅಂಗೀಕಾರವನ್ನು ನೀಡಿದ್ರು. 3 ಮಸೂದೆಗಳಿಗೆ ಅಂಗೀಕಾರವನ್ನು ನೀಡದೆ ಅವರು ಮಸೂದೆಯನ್ನು ವಾಪಸ್ ಕಳುಹಿಸಿ ಸ್ಪಷ್ಟೀಕರಣವನ್ನು ಕೂಡ ಅವರು ಕೇಳಿದರು. ಅದೇನೆಂದರೆ, ರಾಜ್ಯ ಸರ್ಕಾರವು 56% ಮೀಸಲಾತಿಯಲ್ಲಿ ನೇಮಕಾತಿಯನ್ನು ಮಾಡುವ ಬಗ್ಗೆ ರಾಜ್ಯಪಾಲರಿಗೆ ಅಂಕಿತಕ್ಕಾಗಿ ಮಸೂದೆಯನ್ನು ಕಳಿಸಿತ್ತು. ಆದರೆ ರಾಜ್ಯಪಾಲರು ಅದಕ್ಕೆ ಸರಿಯಾದ ಸ್ಪಷ್ಟೀಕರಣವನ್ನು ನೀಡಿ ಅಂತ ಹೇಳಿ ಮಸೂದೆಯನ್ನು ವಾಪಸ್ ಕಳುಹಿಸಿದರು. ಸೊ ಈಗ ಎಜೆ ಶಶಿಕಿರಣ್ ಶೆಟ್ಟಿಯವರು ನೀಡಿದಂಥ 14 ಪುಟಗಳ ವಿವರಣೆ ಸಹಿತ ಮಸೂದೆ ಅಂಕಿತಕ್ಕೆ ಮತ್ತೆ ರಾಜ್ಯಪಾಲರ ಅಂಗಳಕ್ಕೆ ಒಳ ಮೀಸಲನ್ನು ರಾಜ್ಯ ಸರ್ಕಾರವು ಕಳುಹಿಸಿದೆ. ಸೊ ಈ ಒಂದು 14 ಪುಟಗಳ ವಿವರಣೆಯಲ್ಲಿ ಪ್ರಮುಖವಾದ ಸ್ಪಷ್ಟೀಕರಣಗಳು ಏನು ಇದೆ ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಬೆಂಗಳೂರು ಪರಿಶಿಷ್ಟ ಜಾತಿಯೊಳಗೆ ಒಳ ಮೀಸಲಾತಿಯನ್ನು ಕಲ್ಪಿಸಲು ರೂಪಿಸಿದ್ದ ಮಸೂದೆ ಕುರಿತು ರಾಜ್ಯಪಾಲರು ಎತ್ತಿದ್ದ ಪ್ರಶ್ನೆಗಳಿಗೆ ವಿವರಣಾವಾದ ಸ್ಪಷ್ಟೀಕರಣ ಕೊಟ್ಟಿರುವಂಥ ಸರ್ಕಾರ ಅಂಕಿತಕ್ಕಾಗಿ ಮತ್ತೆ ಮಸೂದೆಯನ್ನು ಕಳುಹಿಸಿದೆ. ಯಾವುದಕ್ಕೆ ಅಂದರೆ ಲೋಕಭವನಕ್ಕೆ ಮಸೂದೆಯನ್ನು ಕಳುಹಿಸಿದೆ. ಒಟ್ಟು 14 ಪುಟಗಳ ವಿವರಣೆ ಸಹಿತವಾದಂಥ ಒಂದು ಮಸೂದೆಯನ್ನು ಮತ್ತೆ ರಾಜ್ಯಪಾಲರ ಅಂಗಳಕ್ಕೆ ಅಂಕಿತಕ್ಕಾಗಿ ಇದನ್ನು ಕಳುಹಿಸಲಾಗಿದೆ. ಸೊ ಈ 14 ಪುಟಗಳ ವಿವರಣೆಯಲ್ಲಿ ಪ್ರಮುಖವಾದ ಸ್ಪಷ್ಟೀಕರಣಗಳನ್ನು ರಾಜ್ಯ ಸರ್ಕಾರವು ನೀಡಿದೆ. ಸೊ ಅದೇನಂತ ನಾವು ಈಗ ತಿಳಿದುಕೊಳ್ಳೋಣ. ಸೊ ಇಲ್ಲಿ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವ 101 ಜಾತಿಗಳನ್ನು 3 ಗುಂಪುಗಳಾಗಿ ವರ್ಗೀಕರಿಸಿ ಒಳ ಮೀಸಲಾತಿ ಕಲ್ಪಿಸಲು ಹೊರಡಿಸಿದ್ದ ಆದೇಶಕ್ಕೆ ಕಾನೂನು ಬಲ ನೀಡುವ ಉದ್ದೇಶದಿಂದ ಕರ್ನಾಟಕ ಅನುಸೂಚಿತ ಜಾತಿಗಳ ಉಪವರ್ಗೀಕರಣ ಮಸೂದೆ 2025 ಸರ್ಕಾರ ರೂಪಿಸಿತ್ತು. ಬೆಳಗಾವಿಯಲ್ಲಿ ಈಚೆಗೆ ನಡೆದ ಅಧಿವೇಶನದಲ್ಲಿ ಅನುಮೋದನೆಗೊಂಡಿದ್ದ ಈ ಮಸೂದೆಯನ್ನು ಅಂಕಿತಕ್ಕಾಗಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಕಳುಹಿಸಲಾಗಿತ್ತು. ಸೊ ಈ ಹಿಂದೆ 101 ಜಾತಿಗಳನ್ನು 3 ಗುಂಪುಗಳಾಗಿ ವರ್ಗೀಕರಿಸಿ ಒಳ ಮೀಸಲಾತಿ ಕಲ್ಪಿಸಲು ಹೊರಡಿಸಿದಂಥ ಆದೇಶಕ್ಕೆ ಕಾನೂನು ಬಲ ನೀಡುವ ಉದ್ದೇಶದಿಂದ ಕರ್ನಾಟಕ ಅನುಸೂಚಿತ ಜಾತಿಗಳ ಅಂದರೆ ಉಪವರ್ಗೀಕರಣ ಮಸೂದೆ 2025 ಸರ್ಕಾರ ರೂಪಿಸಿ ಬೆಳಗಾವಿಯಲ್ಲಿ ಅಂದರೆ ಈಚೆಗೆ ನಡೆದಂಥ ಅಧಿವೇಶನದಲ್ಲಿ ಅನುಮೋದನೆಗೊಂಡ ಈ ಮಸೂದೆಯನ್ನು ರಾಜ್ಯಪಾಲರ ಒಂದು ಸಹಿಗೋಸ್ಕರ ಅದನ್ನು ಕಳುಹಿಸಲಾಗಿತ್ತು. ಆದರೆ ಅವರು ಕೆಲವು ಸ್ಪಷ್ಟನೆಗಳನ್ನು ಕೇಳಿ ಸರ್ಕಾರಕ್ಕೆ ವಾಪಸ್ ಕಳುಹಿಸಿದ್ದರು. ಸೊ ಅದರಲ್ಲಿ ಅವರಿಗೆ ಕೆಲವು ಸ್ಪಷ್ಟನೆಗಳನ್ನು ಬೇಕು ಅಂತ ಅನಿಸಿದಾಗ ಅವರು ರಾಜ್ಯ ಸರ್ಕಾರಕ್ಕೆ ಅದನ್ನು ಮಸೂದೆಯನ್ನು ವಾಪಸ್ ಕಳುಹಿಸಿದ್ದರು. ನಂತರ ಅಡ್ವೊಕೇಟ್ ಜನರಲ್ ಎಜಿ ಅಂದರೆ ಶಶಿಕಿರಣ್ ಶೆಟ್ಟಿ ಅವರು 14 ಪುಟಗಳ ಸ್ಪಷ್ಟನೆಯನ್ನು ಸಿದ್ಧಪಡಿಸಿದ್ದು. ಸೊ ಈಗಾಗಲೇ ಅವರು 14 ಪುಟಗಳ ಸ್ಪಷ್ಟನೆಯನ್ನು ಸಿದ್ಧಪಡಿಸಿದ್ದಾರೆ. ಅದನ್ನು ಮಸೂದೆಯ ಜೊತೆಗೆ ರಾಜ್ಯಪಾಲರಿಗೆ ಕಳುಹಿಸಲಾಗಿದೆ ಎಂದು ಸರ್ಕಾರದ ಮೂಲಗಳು ತಿಳಿಸಿವೆ. ಸೊ ಈಗ 14 ಪುಟಗಳ ಸ್ಪಷ್ಟನೆಯನ್ನು ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿಯವರು ಆ ಒಂದು ಸ್ಪಷ್ಟೀಕರಣವನ್ನು ಮಸೂದೆಯಲ್ಲಿ ಜೊತೆಗೆ ರಾಜ್ಯಪಾಲರಿಗೆ ಕಳುಹಿಸಿದೆ ಅಂತೇಳಿ ಸರ್ಕಾರದ ಮೂಲಗಳು ತಿಳಿಸಿವೆ. ಹೀಗಾಗಿ ಈ ಮಸೂದೆಗೆ ಸಂಬಂಧಿಸಿದಂತೆ ಅಖಿಲ ಕರ್ನಾಟಕ ಬಂಜಾರ್ ಬೋವಿ ಕೊರಚ ಕೊರಮ ಸಮಾಜ ಕಲ್ಯಾಣ ಸಂಘ ಮತ್ತು ಇತರ ಕೆಲವು ಸಂಘಟನೆಗಳು ಎತ್ತಿದ 14 ಆಕ್ಷೇಪಣೆಗಳಿಗೆ ರಾಜ್ಯಪಾಲರು ಸರ್ಕಾರದಿಂದ ಸ್ಪಷ್ಟೀಕರಣ ಕೋರಿದ್ದರು. ಅಂದರೆ ಬಣಜಾರು ಬೋವಿ ಕೊರಚ ಕೊರಮ ಸಮಾಜ ಕಲ್ಯಾಣ ಸಂಘ ಮತ್ತು ಇತರ ಕೆಲವು ಸಂಘಟನೆಗಳು ಎತ್ತಿದಂಥ ಒಂದು 14 ಆಕ್ಷೇಪಣೆಗಳಿಗೆ ರಾಜ್ಯಪಾಲರು ಸರ್ಕಾರದಿಂದ ಕೆಲವು ಸ್ಪಷ್ಟೀಕರಣ ಕೊಡಿ ಅಂತ ಹೇಳಿ ಕೇಳಿದರು. ಸೊ ಈ ಎಲ್ಲ ಆಕ್ಷೇಪಣೆಗಳನ್ನು ಉಲ್ಲೇಖಿಸಿ ಪ್ರತಿಯೊಂದಕ್ಕೂ ವಿವರವಾದ ಸ್ಪಷ್ಟೀಕರಣವನ್ನು ಎಜೆ ನೀಡಿದ್ದಾರೆ. ಅಂದರೆ ಅದಕ್ಕೆ ಸರಿಯಾದಂಥ ಒಂದು ಸ್ಪಷ್ಟೀಕರಣವನ್ನು ಎಜೆ ಶಶಿಕಿರಣ್ ಅವರು ನೀಡಿದ್ದಾರೆ.
ಹಾಗಾಗಿ ಈ ಒಂದು ಸೃಷ್ಟೀಕರಣದಲ್ಲಿ ಪ್ರಮುಖವಾದ ಸೃಷ್ಟೀಕರಣಗಳು ಯಾವ್ಯಾವ ಒಂದು ಅಂಶಗಳು ಇವೆ, ಅದನ್ನು ರಾಜ್ಯಪಾಲರಿಗೆ ಹೇಗೆ ಸೃಷ್ಟೀಕರಣವನ್ನು ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ಎ.ಜೆ. ಅವರು 14 ಆಕ್ಷೇಪಣೆಗಳಲ್ಲಿ ಸೃಷ್ಟಿಸಿರುವಂಥ ಒಂದು ಸೃಷ್ಟೀಕರಣಗಳನ್ನು ಇಲ್ಲಿ ನೀಡಿದ್ದಾರೆ. ಪ್ರಮುಖ ಸೃಷ್ಟೀಕರಣಗಳೇನು ಅನ್ನೋದ್ರ ಬಗ್ಗೆ ಇಲ್ಲಿದೆ. ಮೊದಲನೇದಾಗಿ, ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿನ ಕೆಲವು ಜಾತಿಗಳ ಪ್ರಾತಿನಿಧ್ಯದ ಕೊರತೆ ಮನಗಂಡು ಸುಪ್ರೀಂ ಕೋರ್ಟ್ನ ತೀರ್ಪಿನಂತೆ ಮರು ವರ್ಗೀಕರಣ ಮಾಡಲಾಗಿದೆ. ಓಕೆ, ನೆಕ್ಸ್ಟು ಸೆಕೆಂಡ್, ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ನೇತೃತ್ವದ ಏಕಸದಸ್ಯ ಆಯೋಗವು ಪರಿಶಿಷ್ಟ ಜಾತಿಗಳ ಸಮೀಕ್ಷೆಯಡಿ ಸಂಗ್ರಹಿಸಲಾದ ದತ್ತಾಂಶಗಳನ್ನು ಪರಿಶೀಲಿಸಿ, ಅಂದರೆ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾದ ಎಚ್.ಎನ್. ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಉಂಟಾದಂಥ ಪರಿಶಿಷ್ಟ ಜಾತಿಗಳ ಸಮೀಕ್ಷೆಯಡಿ ಸಂಗ್ರಹಿಸಲಾದ ದತ್ತಾಂಶಗಳನ್ನು ಪರಿಶೀಲಿಸಿ ತಜ್ಞರ ನೆರವು ಪಡೆದು ವರದಿ ಸಲ್ಲಿಸಿದೆ. ಹಾಗೆ ವರದಿಯು ಯಾವುದೇ ಒಂದು ಸಮುದಾಯದ ವಿರುದ್ಧವಾಗಿಲ್ಲ. ಇಲ್ಲಿ ಯಾವುದೇ ಸಮುದಾಯ ಜಾತಿಗಳ ವಿರುದ್ಧವಾಗಿಯೂ ಕೂಡ ಈ ಒಂದು ವರದಿ ಇಲ್ಲ ಅಂತ ಅವರು ಹೇಳಿದ್ದಾರೆ. ನೆಕ್ಸ್ಟ್, ಆಯೋಗದ ವರದಿಯ ಕುರಿತು ಸಚಿವ ಸಂಪುಟದ ವಿಶೇಷ ಸಭೆಯಲ್ಲಿ ಚರ್ಚಿಸಿ ವರದಿಯಲ್ಲಿನ ಕೆಲವು ಗೊಂದಲಗಳನ್ನು ಪರಿಹರಿಸಲು ನಿರ್ಧರಿಸಿತು. ಸಂಪುಟವು ತನ್ನದೇ ವಿವೇಚನೆಯಿಂದ 101 ಪರಿಶಿಷ್ಟ ಜಾತಿಗಳ ಹಿತಾಸಕ್ತಿ ಗಮನದಲ್ಲಿಟ್ಟು 3 ಗುಂಪುಗಳಾಗಿ ವರ್ಗೀಕರಿಸಿ, ಅಂದರೆ ಎ, ಬಿ, ಸಿ ಅನ್ನೋ ಒಂದು 3 ಗುಂಪುಗಳಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳನ್ನು ವರ್ಗೀಕರಿಸಿ ಮೀಸಲಾತಿ ಹಂಚಿಕೆಯ ನ್ಯಾಯಯುತ ನಿರ್ಧಾರ ತೆಗೆದುಕೊಂಡಿದೆಯಂತೆ. ನೆಕ್ಸ್ಟ್, ಸಂಪುಟದ ನಿರ್ಧಾರದಂತೆ ಎ, ಬಿ, ಸಿ ಗುಂಪುಗಳಿಗೆ ರೋಸ್ಟರ್ ಬಿಂದು ನಿಗದಿಪಡಿಸಲಾಗಿದೆ. ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಒಂದು ಎ, ಬಿ, ಸಿ ಗುಂಪುಗಳಿಗೆ ರೋಸ್ಟರ್ ಬಿಂದುಗಳನ್ನು ನಿಗದಿಪಡಿಸಲಾಗಿದೆ. ಹಾಗೆ 100 ಬಿಂದುಗಳ ರೋಸ್ಟರ್ನಲ್ಲಿ ಎಲ್ಲ ಸಮುದಾಯಗಳಿಗೆ ಅವಕಾಶ ನೀಡಲಾಗಿದ್ದು ಯಾವುದೇ ಜಾತಿ ಗುಂಪನ್ನು ಹೊರಗಿಟ್ಟಿಲ್ಲ. ಸೊ ಇಲ್ಲಿ ಎಲ್ಲ ಸಮುದಾಯಗಳಿಗೂ ಕೂಡ ಸಮಾನವಾದಂತಹ ಒಂದು ರೋಸ್ಟರನ್ನು ಸಿದ್ಧಪಡಿಸಿದ್ದು ಯಾವುದೇ ಜಾತಿಯಾಗಲಿ ಗುಂಪಿಗಾಗಲಿ ಅಲ್ಲಿ ಹೊರಗಿಟ್ಟಿಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್, ಸಿ ಗುಂಪಿನಲ್ಲಿರುವ 59 ಸಮುದಾಯಗಳಿಗೆ, ಅಂದರೆ ಪರಿಶಿಷ್ಟ ಪಂಗಡಗಳಲ್ಲಿ ಬರುವಂಥ ಸಮುದಾಯಗಳಿಗೆ ಸರಿಯಾದ ಪ್ರಾತಿನಿಧ್ಯವನ್ನು ಖಚಿತಪಡಿಸಲು ಒಳ ಮೀಸಲಾತಿಯಲ್ಲಿ ಒಳ ಮೀಸಲು ನೀಡಲಾಗಿದೆ. ಅಲ್ಲದೆ ಈ 59 ಜಾತಿಗಳ ಅಡಿಯಲ್ಲಿ ಯಾವುದೇ ಅರ್ಹ ಅಭ್ಯರ್ಥಿ ಲಭ್ಯ ಇಲ್ಲದಿದ್ದರೆ, ಅಂದರೆ 50 ಜಾತಿಗಳ ಅಡಿಯಲ್ಲಿ ಯಾವುದೇ ಒಬ್ಬ ಅರ್ಹ ಅಭ್ಯರ್ಥಿ ಲಭ್ಯ ಇಲ್ಲ ಅಂತ ಅಂದರೆ ಅಂತಹ ಹುದ್ದೆಗಳು ಅಥವಾ ಸ್ಥಾನಗಳನ್ನು ಗುಂಪು ಸಿ ಯಲ್ಲಿರುವ ಇತರ 4 ಜಾತಿಗಳಿಂದ ಭರ್ತಿ ಮಾಡಬೇಕೆಂದು ಮಸೂದೆಯಲ್ಲಿದೆ. ಅಂದರೆ ಎ, ಬಿ, ಸಿಯಲ್ಲಿ ಎ, ಬಿ ಪರಿಶಿಷ್ಟ ಜಾತಿಗಾರೆ, ಸಿ ಪರಿಶಿಷ್ಟ ಪಂಗಡಕ್ಕಾಗುತ್ತೆ. ಸೊ ಇಲ್ಲಿ ಒಂದು 4 ಜಾತಿಗಳಿಂದ ಒಂದು ಸಿ ಗುಂಪಿನಲ್ಲಿರುವಂಥ 4 ಜಾತಿಗಳಿಗೆ ಆ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅನ್ನೋದು ಈ ಒಂದು ಸೃಷ್ಟೀಕರಿಸಿರುವಂಥ ಒಂದು ಮಸೂದೆಯಲ್ಲಿ ಇದೆ. ಸೊ ಈ ಒಂದು ಮಸೂದೆ ರಾಜ್ಯಪಾಲರ ಅಂಕಣಕ್ಕೆ ಹೋಗಲಿದೆ. ಸೊ ರಾಜ್ಯಪಾಲರು ಮುಂದೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಇಲ್ಲಿ ಸ್ನೇಹಿತರೆ, ಇಲ್ಲಿ ಏನು ಶಿಕ್ಷಕ ಆಕಾಂಕ್ಷಿಗಳಾದಂಥ ನಾವೆಲ್ಲರೂ ಯಾವುದೇ ಭಯಪಡುವಂಥ ಅಗತ್ಯ ಇಲ್ಲ. ಯಾಕೆ ಅಂತಂದರೆ ಇದು ನೇಮಕಾತಿಗೆ ಯಾವುದೇ ರೀತಿಯಾದಂಥ ಒಂದು ತೊಡಕು ಉಂಟಾಗುವುದಿಲ್ಲ ಇಲ್ಲಿ. ಏಕೆಂದರೆ ರಾಜ್ಯಪಾಲರು ಒಂದು ಸೃಷ್ಟೀಕರಣವನ್ನು ಕೇಳಿದರು. ಹಾಗಾಗಿ ರಾಜ್ಯ ಸರ್ಕಾರವು 14 ಪುಟಗಳ ಒಂದು ಮಸೂದೆಯನ್ನು ತಯಾರಿಸಿ ರಾಜ್ಯಪಾಲರ ಅಂಕಿತಕ್ಕಾಗಿ ಮತ್ತೆ ಒಳ ಮೀಸಲನ್ನು ಕಳುಹಿಸಿದೆ. ಸೊ ನಾವು ಇಲ್ಲಿ ಮಾಡಬೇಕಾಗಿರೋದೇನು ಅಂತಂದರೆ ನಮ್ಮ ಅಭ್ಯಾಸವನ್ನು ನಿರಂತರವಾಗಿ ಸಾಗ್ತಾ ಇರಬೇಕು. ಸೊ ನೇಮಕಾತಿ ಆಗುವುದಂತೂ ಖಚಿತ. ಸೊ ಅದು ಯಾವಾಗ ಆಗುತ್ತೆ ಅನ್ನೋದು ಖಚಿತವಾದಂಥ ಮಾಹಿತಿ ಸಿಕ್ಕಿಲ್ಲ. ಆದರೆ ಮತ್ತೊಂದು TETಯ ನಂತರ CET ಆಗುವಂಥ ಸಾಧ್ಯತೆ ಹೆಚ್ಚಾಗಿದ್ದು, ಸೊ ನಮ್ಮ ಅಭ್ಯಾಸ ಯಾವಾಗಲೂ ನಿರಂತರವಾಗಿರಲಿ. ನಮ್ಮ ಒಂದು ಗುರಿ ಕಡೆಗೆ ನಮ್ಮ ದಾರಿ ಸಾಗಬೇಕು. ಸೊ ಹಾಗೆ ಫೆಬ್ರವರಿ 12ನೇ ತಾರೀಕಿನಂದು ಒಂದು ಕೋರ್ಟಿನಲ್ಲಿ ಆದೇಶ ಹೊರಬರಲಿದೆ. ಸೊ ಅದನ್ನು ಕೂಡ ನಾವು ಕಾದು ತಾಳ್ಮೆಯಿಂದ ನೋಡೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಸ್ಪಂದನ ಎಜುಕೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.